ಓಂ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿಮ್ಮ ಸಾಗರ್ ಗುರುಜಿ. ಇವತ್ತಿನ ಒಂದು ವಿಶೇಷವಾದ ವಿಚಾರದ ಬಗ್ಗೆ ಮಾತಾಡೋದಾದರೆ, ಯುಗಾದಿ ಹಬ್ಬದ ವಿಶ್ವವಸು ನಾಮ ಸಂವತ್ಸರದ 12 ರಾಶಿಗಳ ಫಲಾನುಫಲ ಬಗ್ಗೆ ಮಾತಾಡೋದಾದರೆ, ವಿಶೇಷವಾಗಿ ಮಕರ ರಾಶಿಯ ಒಂದು ಫಲಾನುಫಲಗಳು. ಈ ಮಕರ ರಾಶಿಯ ಒಂದು ನಕ್ಷತ್ರಗಳಾದ ಉತ್ತರಾಷಾಢ ಮತ್ತು ಪೂರ್ವಾಷಾಢ ನಕ್ಷತ್ರಗಳು ಮತ್ತು ಈ ಒಂದು ನಕ್ಷತ್ರದವರಿಗೆ ಒಂದು ಮಕರ ರಾಶಿ ಒಂದು ವಿಶೇಷವಾದ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಬಟ್ ಈ ಒಂದು ರಾಶಿಯವರವರಿಗೆ ಇಷ್ಟು ದಿನ 7.5 ಶನಿ, 7.5 ಶನಿಯ ಪ್ರಭಾವವು ಇರೋದ್ರಿಂದ ಒಂದು ಮಿಶ್ರ ಫಲವನ್ನು ಕಾಣ್ತಾ ಇದ್ರು. ಬಟ್ ಈಗ ಈ ಒಂದು ರಾಶಿಯವರಿಗೆ 7.5 ಈ ಒಂದು ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಹೋಗೋದ್ರಿಂದ ಇಷ್ಟು ದಿನ ನಿಂತು ಹೋದ ಕಾರ್ಯಗಳು ಪುನರಾರಂಭ. ಅಂದರೆ ಯಾವುದೇ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಯಾರಿಗೋ ದುಡ್ಡು ನೀವು ಬರಬೇಕಾಗಿರುತ್ತೆ, ಬರೋ ದುಡ್ಡು ಬರ್ತಾ ಇರುತ್ತೆ, ನಿಮ್ಮ ದುಡ್ಡುಗಳು ಯಾರು ಕೊಡಬೇಕಾಗಿ ಅವ್ರು ಕೊಡ್ತಾ ಇರುತ್ತೆ. ಈ ಥರ ವಿಶೇಷವಾದ ಶುಭ ದಿನಗಳು ನಿಮಗೆ ಕಾಡ್ತಾ ಇರುತ್ತೆ. ಮತ್ತು ಗುರುವಿನ ಬಲವು ನಿಮಗೆ ಯಥೇಚ್ಛವಾಗಿ ಅದು ನಿಮಗೆ ಕಾಣ್ತಾ ಇರುತ್ತೆ. ಇದರ ಜೊತೆಗೆ ನಿಮಗೆ ಕುಜನ ಬಲ ನಿಮಗೆ ಇರೋದ್ರಿಂದ, ಮತ್ತು ಕುಜನ ಬಲ ನಿಮಗೆ ಸಾಕಷ್ಟು ನಿಮಗೆ ಒಳ್ಳೆಯದನ್ನೇ ಕಾಡ್ತಾ ಇರುತ್ತೆ. ಮತ್ತು 7.5 ಶನಿಯ ಪ್ರಭಾವವು ಕಮ್ಮಿಯಾಗಿ, ಶನಿ ಮಹಾದೇವನ ಪ್ರಭಾವವು ಕಮ್ಮಿಯಾಗಿ ಸಾಕಷ್ಟು ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಮುಂದೆ ಬರ್ತಾ ಇರುತ್ತೆ. ಮತ್ತು ಇಷ್ಟು ದಿನ ಯಾವುದೇ ಕೋರ್ಟಿಗೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ನಿಮಗೆ ಸ್ಟ್ರಗಲ್ನ ನೀವು ಮಾಡ್ತಾ ಇದ್ದರೆ, ತೊಂದರೆಗಳನ್ನ ಅನುಭವಿಸ್ತಾ ಇದ್ದರೆ, ಅಲ್ಲಿ ನಿಮಗೆ ಜಯವನ್ನು ನೀವು ಕಾಡ್ತಾ ಇರ್ತೀರ. ಮತ್ತು ಕಾನೂನು ರೂಪದಲ್ಲಿ ಯಾವುದೋ ಕೇಸ್ಗಳನ್ನ ಎದುರಿಸ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಪಿತ್ರಾರ್ಜಿತ ಆಸ್ತಿ ನಿಮಗೆ ಬರೋದಿರೋದಿಲ್ಲ, ಅಲ್ಲಿ ಏನೋ ಕೆಲವೊಂದು ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಲ್ಲಿ ಕೂಡ ನಿಮಗೆ ಜಯ ಆಗ್ತಾ ಇರುತ್ತೆ. ವಿಶೇಷವಾಗಿ ಬಿಲ್ಡರ್ಸ್ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಯಾರೋ ವ್ಯವಹಾರಗಳನ್ನ ಮಾಡ್ತಿರ್ತಾರೋ ಅಂಥವರಿಗೆ ಲೇವಾದೇವಿ ಮತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಜಯ ಅಂತಲೇ ಹೇಳ್ಬೋದು. ಮತ್ತು ಸೂಕ್ತವಾದ ನಿಮಗೆ ಮಾರುಕಟ್ಟೆಗೆ ತಕ್ಕಂತೆ, ಬೆಲೆಗೆ ತಕ್ಕಂತೆ ನಿಮಗೆ ಜಯವನ್ನು ನೀವು ಕಾಣ್ತಾ ಇರ್ತೀರ. ಮತ್ತು ನಿಮ್ಮ ಋಣ ಬಾಧೆಯು, ನಿಮಗೆ ಸಾಲ ಬಾಧೆ ನಿಮಗೆ ಏನಿರುತ್ತೋ ಎಲ್ಲ ಕಂಪ್ಲೀಟ್ ನಿಮಗೆ ಕ್ಲಿಯರ್ ಆಗುವ ಸೂಕ್ತವಾದ ಕಾಲ ಅಂತ ಹೇಳ್ಬೋದು. ಬಟ್ ನೀವು ಜಸ್ಟ್ ಮಾರ್ಚ್ ತಿಂಗಳಿಂದ ಹಿಡ್ಕೊಂಡು ಮೇ ತಿಂಗಳು ಸ್ವಲ್ಪ ಸುಮಾರಾಗಿ ವಿಶೇಷವಾಗಿ ಸೂಕ್ತವಾದ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಮತ್ತು ಸಜ್ಜನರ ಸಹವಾಸವನ್ನು ಜಾಸ್ತಿಯನ್ನು ಮಾಡಬೇಕಾಗುತ್ತೆ. ಈ ದುರ್ಜನರ ಸಹವಾಸ ಮತ್ತು ಸಜ್ಜನರ ಸಹವಾಸ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನೀವೇನು ಮಾಡಬೇಕು, ಮತ್ತು ವಾಹನದಲ್ಲೂ ಕೂಡ ಕೆಲವೊಂದು ನೀವು ಹುಷಾರಾಗಿ ಎಚ್ಚರಿಕೆಯಿಂದ ನೀವು ಚಲಾವಣೆ ಮಾಡೋದ್ರಿಂದ ಸೂಕ್ತ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇಷ್ಟು ದಿನ 7.5 ಇತ್ತು, ಹೋಯಿತು, ಇನ್ಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆಯದು ನೀವು ಪ್ರಯತ್ನಕ್ಕೆ ತಕ್ಕಂತೆ ಮಾಡಿಲ್ಲ ಅಂತೇಳಿ ಫಲಗಳು ಸಿಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಖಂಡಿತ ಎಲ್ಲವೂ ನಿಮಗೆ ಅಭಿವೃದ್ಧಿ ಆಗುತ್ತೆ. ಸೊ ಅಂಥ ಫಲಗಳು ನಿಮಗೆ ಹೆಚ್ಚಿಗೆ ಇದೆ. ಈ ಫಲಗಳನ್ನ ನೀವು ಅಭಿವೃದ್ಧಿ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ಸಾಕಷ್ಟು ಪ್ರತಿಫಲನ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಫಲಗಳು ನೀವು ಕಾಣ್ತಾ ಇರ್ತೀರ. ಮತ್ತು ವಿದೇಶಿ ಪ್ರವಾಸ ಯಾರು ಮಾಡ್ಕೊಬೇಕಾದ್ರೂ ಅಂಥವ್ರಿಗೆ ಸೂಕ್ತವಾದ ಸಮಯ ಇದು. ಆಗಸ್ಟ್ ತಿಂಗಳಲ್ಲಿ ನಿಮಗೆ ವಿದೇಶ ಪ್ರವಾಸವು ನಿಮಗೆ ಖಂಡಿತ ಆಗುತ್ತೆ. ಮತ್ತು ಸತಿಪತೆಯಲ್ಲಿ ಯಾವುದೇ ಡೈವರ್ಸ್ ಪ್ರಾಬ್ಲಮ್ ಇರ್ಬೋದು, ಕೋರ್ಟಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇರ್ಬೋದು, ಅದು ಕೂಡ ನಿಮಗೆ ಜಯ ಆಗುತ್ತೆ. ಮತ್ತು ಸತಿಪತೆಯಲ್ಲಿ ಇಷ್ಟು ದಿನ ಕಲಹ ಇದ್ರೂ ಕೂಡ ಅದು ನಿಮಗೆ ಜಯ ಆಗ್ತಾ ಇರುತ್ತೆ. ಮತ್ತು ತುಂಬ ಈ ವರ್ಷ ನಿಮಗೆ ಲಾಭದಾಯಕ ವರ್ಷನೇ ಆಗಿರುತ್ತೆ ನಿಮಗೆ. ಮತ್ತು ಹಣಕಾಸಿನಲ್ಲಿ ನಿಮಗೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ವ್ಯಾಪಾರದಲ್ಲಿ ಕೂಡ ನಿಮಗೆ ಏಳಿಗೆ ಆಗ್ತಾ ಇರುತ್ತೆ. ಇಷ್ಟು ದಿನ ನಿಮ್ಮ ವ್ಯಾಪಾರ ಕುಂಠಿತವಾಗಿ ಹೋಗ್ತಾ ಇದ್ರೂ ಕೂಡ ಇನ್ಮೇಲಿಂದ ವ್ಯಾಪಾರ ನಿಮಗೆ ಸಾಕಷ್ಟು ಅಭಿವೃದ್ಧಿಯನ್ನು ತೊಗೊಂಬಂದು ತುಂಬ ಲಾಭವನ್ನು ನಿಮಗೆ ಕೊಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ, ನಿಮಗೆ ಈ ಫುಡ್ ರಿಲೇಟೆಡ್ ಯಾರು ಹೋಟೆಲ್ಗಳನ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ ಯಾರು ವ್ಯಾಪಾರ ಮಾಡ್ತಿರ್ತಾರೋ ಅಂಥವ್ರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ಸಾಕಷ್ಟು ಒಳ್ಳೆಯ ದಿನಗಳು ನೀವು ಎದುರುಗಡೆ ನೋಡ್ತಾ ಇರ್ತೀರ. ಏನಕ್ಕಂತ ಹೇಳಿದ್ರೆ, ಶನಿಯ ಪ್ರಭಾವವು ನಿಮ್ಮ ಮನೆಯಿಂದ ಹೋಗೋದ್ರಿಂದ ಈ 7.5 ವರ್ಷ ಏನು ಶನಿಯ ಪ್ರಭಾವವು ನಿಮ್ಮ ಮೇಲೆ ಇರುತ್ತೋ ಅದು ನಿಮಗೆ ಕಡಿಮೆ ಆಗೋದ್ರಿಂದ ಸಾಕಷ್ಟು ಒಳ್ಳೆಯ ದಿನಗಳನ್ನು ನೀವು ಕಾಣ್ಬೋದು. ಬಟ್ ಪ್ರಯತ್ನವನ್ನು ಖಂಡಿತ ಮಾಡಿ, ಖಂಡಿತ ನೀವು ತಕ್ಕಂತೆ ಫಲಗಳು ನಿಮಗೆ ಸಿಗ್ತಾ ಇರುತ್ತೆ. ಇದು ಮಕರ ರಾಶಿಯ ಫಲಾನುಫಲಗಳಾಗಿತ್ತು. ಮತ್ತು ಈ ಮಕರ ರಾಶಿಯವರು ಇನ್ನೂ ನಿಮಗೆ ಹೆಚ್ಚಿನ ಫಲಗಳನ್ನ ಸಿಗಬೇಕು ಅಂತ ಹೇಳಿದ್ರೆ, ಶೀಘ್ರವಾಗಿ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ, ಹನುಮಂತನ ದೇವ ದರ್ಶನಕ್ಕೆ ನೀವು ಹೋಗಬೇಕಾಗುತ್ತೆ.
ಸಾಧ್ಯವಾದರೆ ಒಂದು ವೀಳ್ಯದೆಲೆಯ ಒಂದು ಹಾರ ಇರ್ಬೋದು, ವೀಳ್ಯದೆಲೆ ದಾನ ಮಾಡೋದಿರ್ಬೋದು. ಈ ರೀತಿ ಮಾಡಿದ್ರೆ ನಿಮಗೆ ಒಂದು ಸೂಕ್ತವಾದ ಒಳ್ಳೆಯ ಆಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರುತ್ತೆ. ಇದು ಮತ್ತು ಅವರಿಗೆ ಒಂದು ಇಷ್ಟವಾದ ಬಣ್ಣ ಅಂತ ಹೇಳಿದ್ರೆ ವಿಶೇಷವಾಗಿ ಕಪ್ಪು ಬಣ್ಣವನ್ನು ಮಕರ ರಾಶಿಯವರು ಧರಿಸೋದ್ರಿಂದ ಒಂದು ಒಳ್ಳೆಯ ಬಣ್ಣ ಅಂತ ಹೇಳ್ಬೋದು. ಮತ್ತು ಇವರಿಗೆ ಶುಭ ಸಂಖ್ಯೆ ಅಂತ ಹೇಳಿದರೆ 5 ಮತ್ತು 8 ಈ ಒಂದು ರಾಶಿಯವರಿಗೆ ಉತ್ತಮವಾದ ಸಂಖ್ಯೆಗಳಾಗಿರುತ್ತೆ. ಮತ್ತು ಇವರು ಪ್ರಯಾಣ ಮಾಡಬೇಕಾದ್ರೆ ಒಂದು ಒಳ್ಳೆಯದಾಗಬೇಕು ಅಂತ ಪ್ರಯಾಣ ಮಾಡಬೇಕಂತ ಹೇಳಿದ್ರೆ ಇವರಿಗೆ ಒಂದು ಪೂರ್ವ ಮತ್ತು ಉತ್ತರ ದಿಕ್ಕು, ಈ ಒಂದು ದಿಕ್ಕುಗಳು ಇವರಿಗೆ ಒಂದು ಸೂಕ್ತವಾದ ದಿಕ್ಕು ಅಂತ ಹೇಳ್ಬೋದು. ಇಲ್ಲಿ ಪ್ರಯಾಣ ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ. ಇದು ಒಂದು ಮಕರ ರಾಶಿಯ ಫಲಾನುಫಲಗಳು. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ.